ವೀಕ್ಷಕರೇ, ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕೆಂಡ್ ಸ್ಪೆಷಲ್. ನಾನು ಹೇಳ್ತಾ ಇದ್ದೆ, ವೀಕೆಂಡ್ ಅಂದರೆ ಶನಿವಾರ ಬಂದ ತಕ್ಷಣ ಶನಿವಾರ ಭಾನುವಾರ ವೀಕೆಂಡ್ ಹೊರಗಡೆ ಹೋಗಬೇಕು, ಮಸ್ತಿ ಮಜಾ ಎಲ್ಲ ಮಾಡಬೇಕು ಅನ್ನುವಂಥದ್ದು. ಆದರೆ ನಮ್ಮ ವೀಕ್ಷಕರಿಗಾಗಿ ನಾವು ಪ್ರತಿ ಶನಿವಾರ 5 ಗಂಟೆಯಿಂದ 6 ಗಂಟೆ ತನಕ ವಿಶೇಷ ಅತಿಥಿಗಳೊಂದಿಗೆ, ಸ್ಪೆಷಲಿ ಟ್ಯಾಲೆಂಟೆಡ್ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ಹಾಗೆಯೇ ನಾನು ಹೇಳಿದೆ, ಒಂದು ಕಡೆ ಸಂದೇಶ್ ಪೂಜಾರಿ ಅವರಿದ್ದಾರೆ. ಅವರ ವಿಶೇಷತೆ ಏನು ಅನ್ನುವಂಥದ್ದು, 5 ನಿಮಿಷದಲ್ಲಿ ಅಡುಗೆ ಮಾಡೋದು ವಿಶೇಷತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅಡುಗೆ ಮಾಡೋದೇ ಅವರ ವಿಶೇಷತೆ. ಸಂದೇಶ್, ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಮದುವೆ ಆಗಿಲ್ವಾ? ಒಂದು ನಿಮಿಷ, ಒಂದು ಫೋನ್ ಕಾಲ್ ಬರ್ತದೆ. ಹಲೋ, ಏನಮ್ಮ? ಸಂದೇಶ್ ಪೂಜಾರಿ ನಂಬರಾ? ಕೊಡ್ತೀನಿ, ಆಮೇಲೆ ಕೊಡ್ತೀನಿ ಮೇಡಮ್. ಒಂದು ನಿಮಿಷ ಸರ್, ಮದುವೆ ಆಗೋದಕ್ಕೆ ತುಂಬ ಪ್ರಪೋಸಲ್ಸ್ ಬರ್ತಿದೆ. ಇಷ್ಟು ಬೇಗ 5 ನಿಮಿಷದಲ್ಲಿ ಅಡುಗೆ ಮಾಡಿಕೊಡ್ತೀರಿ, ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಡುಗೆ ಮಾಡ್ತೀರಿ ಅನ್ನೋದಕ್ಕೆ. ಸೊ ಸಂದೇಶ್ ಪೂಜಾರಿ ಇನ್ನೂ ಕೂಡ ಬೇರೆ ಬೇರೆ ಐಟಮ್ಸ್ ನಮ್ಗೆ ಕೊಡ್ತಾರೆ. ಇದಕ್ಕೆ ನೀವೇನು ಮಸಾಲ ರೈಸ್ ಏನೆಲ್ಲ ಹಾಕಿದ್ದೀರಾ ಅದಕ್ಕೆ? ಮಸಾಲ ರೈಸಿಗೆ ಗರಂ ಮಸಾಲ, ಉಪ್ಪು, ಖಾರ ಪುಡಿ, ಆನಿಯನ್ ಮತ್ತು ಚಿಲ್ಲಿ. ಓಕೆ, ಅಷ್ಟೇ ಸರ್. ಈ ಟ್ಯಾಲೆಂಟ್ ನಿಮ್ಗೆ ಹೆಂಗೆ ಬಂತು? ಸರ್, ಆ್ಯಕ್ಚುಲಿ ನಾನು ಹೋಟ್ಲ್ ಉದ್ಯಮದಿಂದ ಇರೋದ್ರಿಂದ 3 ವರ್ಷ ಈ ಕಣ್ಣಿಗೆ ಬಟ್ಟೆ ಕಟ್ಟೆ ಮಾಡಬೇಕು ಅನ್ನೋ ಒಂದು ಟ್ಯಾಲೆಂಟ್ ಬರಲಿಕ್ಕೆ, ಫೇಲ್ ಆದಮೇಲೆ ಎಲ್ಲರೂ ಹೇಳ್ತಾರೆ ಯೂಸ್ಲೆಸ್ ಫೇಲು, ಅವನು ಏನು ಯೂಸ್ ಇಲ್ಲ. ಅದು ಪ್ರಪಂಚದಲ್ಲಿ ನೋಡೋರೆಲ್ಲರೂ ಫೇಲ್ ಆದ ಕೂಡಲೇ ಅವನೇನೋ ಒಂದು ಹೊರಗಡೆ ಪರಿಗಣಿಸ್ತಾರೆ. ಫೇಲ್ ಆದ್ರೆ ಏನಕ್ಕೆ ಟ್ಯಾಲೆಂಟೆಡ್ ಇಲ್ವಾ? ತೋರಿಸ್ಬೋದಲ್ಲ. ಓಕೆ, ಓದಿದವರಿಗೆ ಓದಷ್ಟೇ ಇದಾದರೆ ನಾವು ಫೇಲ್ ಆದ್ರಿಗೆ ಇಡೀ ಇದೆಲ್ಲ. ಅಯ್ಯೋ, ಬಿಲ್ ಗೇಟ್ಸೇ ಡ್ರಾಪ್ ಔಟು. ಬಿಲ್ ಗೇಟ್ಸ್ ಅವರ ಒಂದು ಬಹಳ ದೊಡ್ಡ ಒಂದು ವಾಕ್ಯ ಇದೆ, ಅವರು ಹೇಳಿದಂಥ ಒಂದು ಮಾತಿದೆ. ಏನಂತಂದರೆ, ಅವರು ಕಾಲೇಜಲ್ಲಿರಬೇಕಾದ್ರೆ ಅವ್ರು ಬ್ಯಾಕ್ ಸೀಟ್ರಂತೆ. ಎಲ್ಲ ಫ್ರಂಟ್ ಸೀಟಲ್ಲಿ ಏನು ಕೂತಿರ್ತಾರೆ, ಎಲ್ಲ ರ್ಯಾಂಕ್ ಬಂದ ಹುಡುಗರು ಎಲ್ಲರೂ ಕೂಡ ಇಂಜಿನಿಯರ್ ಆದರು, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದರು. ಇವತ್ತು ಅವರೆಲ್ಲರೂ ಕೂಡ ಬಿಲ್ ಗೇಟ್ಸ್ ಆಫೀಸಲ್ಲಿ ಕೆಲಸಕ್ಕಿದ್ದಾರೆ. ಸೊ ಹಾಗಿರುವಾಗ ಸೋಲು ಶಾಶ್ವತ ಅಲ್ವೇ ಅಲ್ಲ. ಒಂದು ಕಡೆ ನಮಗೆ ಬೇರೆ ಬೇರೆ ಟ್ಯಾಲೆಂಟ್ಗಳಿರುತ್ತೆ, ಆ ಟ್ಯಾಲೆಂಟ್ಗಳನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸಂದೇಶ್ ಪೂಜಾರಿ ಅಂಥವರಲ್ಲಿ ಒಬ್ಬರು. ನಿಮ್ಮ ವಯಸ್ಸೆಷ್ಟು? 20 ಸರಿ. 20 ವಯಸ್ಸು. ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೆ 5 ನಿಮಿಷದಲ್ಲಿ. ಒಂದು ಫೋನ್ ಕಾಲ್ ಕೂಡ ಬಂದಿತ್ತು. ಸೊ ಟ್ರೈ ಮಾಡ್ಕೋಬೋದು, ಒಳ್ಳೆ ಅಡುಗೆ ಸಿಗತ್ತೆ ಹುಡುಗಿರಿಗೆ ಸ್ಪೆಷಲಿ. ಓಕೆ, ಇದಾದ ನಂತರ ನಾನು ಇನ್ನೋರ್ವ ಅತಿಥಿಯನ್ನು ನಿಮಗೆ ಪರಿಚಯಿಸ್ತೀನಿ. ಅವರ ಹೆಸರು ಶಿವಕುಮಾರ್ ಅವರ ವಿಶೇಷತೆ ಏನು ಅಂತಂದರೆ, ಇಷ್ಟು ದೊಡ್ಡ ಒಂದು ಪೇಪರ್ ಇದೆ ನೋಡಿ, ಇಷ್ಟೇ. ಈ ಒಂದು ಪೇಪರ್ ಗಿನ್ನೆಸ್ ದಾಖಲೆಯ ಕದ ಬಡಿತಾ ಇದೆ. ಗಿನ್ನೆಸ್ ದಾಖಲೆಯದು ಕದ ಬಡಿತಾ ಇದೆ. ಏನು ಆ ವಿಶೇಷತೆ ಅಂತಂದರೆ, ಇಷ್ಟೇ ದೊಡ್ಡ ಪೇಪರಲ್ಲಿ ಅವರು 1000 ಕೋಟಿ ವರ್ಷಗಳ ಕ್ಯಾಲೆಂಡರನ್ನು ಬರೆದಿದ್ದಾರೆ. ಇಷ್ಟೇ, ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ಗಿನ್ನೆಸ್ ರೆಕಾರ್ಡಲ್ಲಿ ಇನ್ನೂ ಅವರ ಹೆಸರು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ಬಗ್ಗೆ ಪರಿಶೀಲನೆ ನಡೆಯುತ್ತೆ. ಏನಪ್ಪ ಇವರ ವಿಶೇಷತೆ ಅಂತಂದರೆ, ಈಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ 15. 1000 ವರ್ಷ ಕಳೆದ ನಂತರ ಯಾವ ವಾರ ಆ ಸ್ವಾತಂತ್ರ್ಯ ದಿನ ಬರುತ್ತೆ ಅಂತ ನಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಶಿವಕುಮಾರ್ ಅವರು ಹೇಳ್ತಾರೆ ಅದನ್ನು. ಸರ್, ಖಂಡಿತವಾಗ್ಲೂ ಹೇಳಿ. 1000 ಬೇಡ, 100 ವರ್ಷ ಕಳೆದ ನಂತರ, 100 ವರ್ಷ, ಇವತ್ತಿಗೆ 100 ವರ್ಷ ಕಳೆದ ನಂತರ, ಅಲ್ಲ, ನಮ್ಮ 100ನೇ ಸ್ವಾತಂತ್ರ್ಯೋತ್ಸವ, ಭಾರತದ 100ನೇ ಸ್ವಾತಂತ್ರ್ಯೋತ್ಸವ ಆಗಸ್ಟ್ 15 ಅಂತ ನಮ್ಗೆ ಗೊತ್ತಿದೆ. ಆದರೆ 1957 2057 2047ಕ್ಕೆ ಬರುತ್ತೆ. 2047ಕ್ಕೆ ಬರುತ್ತೆ. ಯಾವ ವಾರ ಬರುತ್ತೆ? ಅದು ಯಾವ ವಾರ ಬರುತ್ತೆ ಅಂತ ಅದು ಫ್ರೈಡೇ ಬರುತ್ತೆ. ಸಂತೋಷ್, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅವರಿಗೆ. ಡೇಟ್ ಆಫ್ ಬರ್ತ್ ಮಾತ್ರ. 4493 4493 ಏಪ್ರಿಲ್ 4 1993. ಸಂಡೇ ಬರುತ್ತೆ. ಎಕ್ಸಾಕ್ಟ್ಲಿ ಸರ್. ಕರೆಕ್ಟಾ? ಕರೆಕ್ಟ್ ಸರ್. ಶಿಂದೆ ಅವರು, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಂದು 2nd ಜೂನ್ ನಾಳೆ ನನ್ನ ಡೇಟ್ ಆಫ್ ಬರ್ತ್. ಸೊ ನಾನು ಹುಟ್ಟಿದ್ದು ನಾನು ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೇನೆ 1969. ಸೊ ಅದು ನಿಮ್ಮ ಮಗಳು ಹೇಳ್ಬಾರ್ದು ಅಷ್ಟೇ ಸರ್, ನೀವು ಹೇಳ್ಬೋದು. 2nd ಜೂನ್ ಯಾವ ದಿವಸ ಬರುತ್ತೆ? ಮಂಡೇ. ಓಕೆ, ನಾಳೆ ನಿಜವಾಗ್ಲೂ ಭಾನುವಾರ ಇರುವಂಥದ್ದು. ನಾಳೆ ಶಿಂದೆ ಅವರ ಬರ್ತ್ಡೇ. ಸೊ ಶಿಂದೆ ಅವರ ಬರ್ತ್ಡೇಗೆ ಮತ್ತೊಮ್ಮೆ ಸರ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಡ್ವಾನ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಇದು ಇವರ ವಿಶೇಷತೆ. ಸರ್, ಇದರಲ್ಲಿ ಹೆಂಗೆ, ಯಾವ ರೀತಿ ನೀವು ಇದನ್ನು ವರ್ಕೌಟ್ ಮಾಡ್ತೀರಿ ಅಂತ ಹೇಳಿ? ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್.
ಇದು ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ಇದೊಂದು ಮಾಡಬೇಕು ಅನ್ನೋ ಒಂದು ಇತ್ತು. ಆಗ ಮಾಡೋಕ್ಕಾಗಿರಲಿಲ್ಲ. ಈಗ ನಾನು ಬ್ಯಾಂಕ್ನಿಂದ ನಿವೃತ್ತಿ ಆದಮೇಲೆ ಇದನ್ನು ಕೂತ್ಕೊಂಡು ಕಂಪ್ಯೂಟರ್ ನೋಡಿದೆ, ಆಮೇಲೆ ಬೇರೆ ಬುಕ್ಸ್ಗಳು ರೆಫರ್ ಮಾಡಿದೆ, ಬೇರೆಯವರು ಸ್ವಲ್ಪ ಜನ ಕ್ಯಾಲೆಂಡರ್ ಮಾಡಿರೋದು ನೋಡಿದೆ. ಎಲ್ಲ ನೋಡಿದ ಮೇಲೆ ನನಗೂ ಮಾಡಬೇಕು ಅನ್ನಿಸ್ತು. ಏನಂದರೆ 10,000 ವರ್ಷದ ಮೇಲ್ಪಟ್ಟು ಕ್ಯಾಲೆಂಡರ್ ಕಂಪ್ಯೂಟ್ರಲ್ಲಿ ಇಲ್ಲ. ನನಗೇನು ಅನಿಸ್ತು ಹೆಚ್ಚಿನ ಕ್ಯಾಲೆಂಡ್ರನ್ನು ಮಾಡಬೇಕು ಅಂತ. ಓಕೆ. ಆಮೇಲೆ ಒಂದು ಪೇಪರಲ್ಲಿ ನೋಡಿದೆ, ಒಬ್ಬರು 1,00,000 ವರ್ಷದ ಕ್ಯಾಲೆಂಡರ್ ಮಾಡಿದ್ದಾರೆ ಅಂತ. ನನಗನ್ನಿಸ್ತು ಅದಕ್ಕಿಂತ ಹೆಚ್ಚಿನದು ಮಾಡಬೇಕು. ನಾನು ಮಾಡಿದ ಕ್ಯಾಲೆಂಡರ್ಗಿಂತ ಹೆಚ್ಚಿನದನ್ನು ಬೇರೆ ಯಾರು ಮಾಡಬಾರ್ದು. ಓಕೆ, ಇದು ಇವರ ಚಾಲೆಂಜ್, ಶಿವಕುಮಾರ್ ಅವರ ಚಾಲೆಂಜ್. ಇನ್ನೂ ಕೂಡ ಅವರ ಹತ್ರ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದೆ. ಅದ್ರ ಜೊತೆಗೆ ಶಿಂಧೆ ಅವರು ರೆಡಿಯಾಗಿದ್ದಾರೆ. ನಾನು ಹೇಳ್ತಾ ಇದ್ದೆ, ಬಸವಣ್ಣನವರ ವಚನಗಳನ್ನು ಈಗಿನ ಮಾಡರ್ನ್ ಯುಗಕ್ಕೆ ಯಾವ ರೀತಿ ಉಪಯುಕ್ತವಾಗುವ ಹಾಗೆ ಅವರು ಹಾಡ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅವರ ಕ್ಯಾಸೆಟ್ ಏನಿದೆ, ಟೈಮ್ಸ್ ಮ್ಯೂಸಿಕ್, ಅದರ ಎಲ್ಲ ಅದನ್ನು ಹೊರತರುವುದಕ್ಕೆ ಡಿಜಿಟಲೈಸೇಷನ್ ರೂಪದಲ್ಲಿ ಎಲ್ಲವನ್ನು ಕೂಡ ಅದರ ಕಂಪ್ಲೀಟ್ ಹಕ್ಕನ್ನು ಪಡ್ಕೊಳ್ತಾ ಇದೆ. ನಾವೆಲ್ಲ ಕೇಳಿರ್ತೀವಿ ಬಸವಣ್ಣನವ್ರ ಬಗ್ಗೆ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಈ ರೀತಿ ವಚನಗಳ ಬಗ್ಗೆ ಯಾವುದಾದ್ರೂ ಒಂದು ಸೂಕ್ತ ಸಂದರ್ಭದಲ್ಲಿ, ಭಾಷಣ ಮಾಡೋ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಹೇಳ್ತಾ ಇರ್ತೀವಿ. ಆದರೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ತೀವೋ ಇಲ್ವೋ ನಮಗೆ ಗೊತ್ತಿರೋದಿಲ್ಲ ಖಂಡಿತವಾಗ್ಲೂ. ಆದರೆ ಅದು ಮತ್ತೊಮ್ಮೆ ಪುನರುತ್ಥಾನ ಹೊಂದಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ಯುವಕ ಯುವತಿಯರಿಗೆ, ಈಗಿನ ಜನ್ರೇಷನ್ಗೆ ಅದು ಸಿಗಬೇಕು ಅನ್ನೋಂಥದ್ದು. ಒಂದು ಸುಂದರವಾದ ಹಾಡನ್ನು ಮತ್ತೆ ನಿಮಗೆ ಕೇಳಿಸ್ತಾರೆ ಶಿಂಧೆ ಅವರು. ಅದು ಅಮರ್ಪಾಲಿ ಅವರ ಧ್ವನಿಯಲ್ಲಿ ಕೇಳೋಣ. ಚಕೋರಂಗೆ ಚಂದ್ರಮನ ಈ ಒಂದು ವಚನವನ್ನು ಯಾವ ರೀತಿ ಮಾಡರ್ನ್ ರೀತಿಯಲ್ಲಿ ಹಾಡ್ತಾರೆ ಅನ್ನುವಂಥದ್ದು. ಇವರು CD ಕೂಡ ಹೊರತಂದಿದ್ದಾರೆ, ಅದರ ಹೆಸರೇ ಬಸವ ಅನ್ನುವಂಥದ್ದು. ಅಮರ್ಪಾಲಿ ಅವರೇ. ಚಗುರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಗುರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಚಗುರಂಗೆ ಚಂದ್ರಮನ ಚಗುರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಗುರಂಗೆ ಚಂದ್ರಮನ ಬೆಳಗಿನ. ನಮಗೆ ನಮ್ಮ ಕೂಡಲ ಸಂಗಮ ಕೂಡಲ ಸಂಗಮ ನೆನವುದು ಚಿಂತೆ, ನನಗೆ 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 ನಮ್ಮ ಕೂಡಲ ಸಂಗಮ ಕೂಡಲ ಸಂಗಮ ನೆನವುದು ಚಿಂತೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಅಮರ್ಪಾಲಿ ಅವರು ಹಾಡಿರುವಂಥ ಈ ವಚನ
ನಿಮ್ಗೆ ಗೊತ್ತಾಗಿರ್ಬೋದು ಏನಿದರ ವಿಶೇಷತೆ ಅನ್ನುವಂಥದ್ದು. ಹೇಗೆ ಈಗಿನ ಜನ್ರೇಷನ್ ಯಾವ ರೀತಿ ಒಂದು ರ್ಯಾಪ್ ಸಾಂಗ್ ಬೇಕು ಅಂತ ಇಷ್ಟಪಡ್ತಾರೆ, ಆದರೆ ಸಾಹಿತ್ಯ ಮಾತ್ರ ಭಾಳ ಪರಿಶುದ್ಧವಾದಂಥ ವಚನ ಸಾಹಿತ್ಯ, ಅದನ್ನು ಜನರಿಗೆ ತಲುಪಿಸುವಂಥ ಉದ್ದೇಶ. ಈ ಅಮ್ರಪಾಲಿ ಅವರ ವಿಶೇಷತೆ, ಅವರು ಹುಟ್ಟಿದ್ದು ಡೆಲ್ಲಿಯಲ್ಲಿ, ಬೆಳೆದದ್ದು UK ಯಲ್ಲಿ, ಆದರೆ ತಂದೆ ಜೊತೆ ಸೇರಿ ಅವರು ಮತ್ತೆ ಈ ಒಂದು ಕನ್ನಡದ ಸುಂದರವಾದಂಥ, ಅಂದರೆ ಕನ್ನಡಿಗರ ಆಸ್ತಿ ಇದು, ಅದು ಇಡೀ ವಿಶ್ವಕ್ಕೆ. ಅಂದರೆ ಬಸವಣ್ಣ ಶಿಂದೆ ಅವರು ಹೇಳ್ತಾ ಇದ್ರು, ಬಸವಣ್ಣ ಅಂತಂದರೆ ಅವರು ವಿಶ್ವಗುರು ಇದ್ದಾಗೆ. ಸೊ ಹಾಗಿರುವಾಗ ಆ ಒಂದು ವಚನ ಎಲ್ಲರ ಮನವನ್ನು ತಲುಪಬೇಕು, ಆಗ ಮಾತ್ರ ನಾವೇನೋ ದೊಡ್ಡದಾದಂಥ ಒಂದು ಕಾಣಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಓಕೆ, ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತಿದ್ರ ಬಗ್ಗೆ? ಆ್ಯಕ್ಚುಲಿ ನಾನು UK ಏನೋ ಐ ವಾಸ್ ಬಾಟಪ್ ಇನ್ UK. ಆಮೇಲೆ ಜಸ್ಟ್ 3 years ಬ್ಯಾಕ್ ನಾನು ಮತ್ತೆ ಇಂಡಿಯಾಗೆ ಬಂದೆ. ಆಮೇಲೆ ಇಂಡಿಯಾಗೆ ಬಂದ ತಕ್ಷಣ ನಾನೆಲ್ಲ ಆ್ಯಕ್ಚುಲಿ ಫುಲ್ ಇಂಗ್ಲೀಷ್ನಲ್ಲಿ, ಯಾಕಂದರೆ ನನಗೆ ಅಲ್ಲಿಂದ ಆ್ಯಕ್ಸೆಂಟ್ ಎಲ್ಲ ಬಂದುಬಿಡ್ತು. ಆಮೇಲೆ ಫುಲ್ ಇಂಗ್ಲೀಷ್ನಲ್ಲಿ ನಾನು ಹಾಡೋದು. ಆಮೇಲೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ ಆರ್ಟಿಸ್ಟಿಕ್ ಬ್ಯಾಕ್ಗ್ರೌಂಡಲ್ಲೇ, ಲೈಕ್ ಮೈ ಮದರ್ ಇಸ್ ಅ ಸಿತಾರಿಸ್ಟ್, ನಮ್ಮ ಅಜ್ಜ ಇಸ್ ಅ ವೆರಿ ಫೇಮಸ್ ಫೋಕ್ ಸಿಂಗರ್ ಇನ್ ಕರ್ನಾಟಕ, ಆ್ಯಂಡ್ ಮೈ ಫಾದರ್ ಇವನ್ ದೋ ಇಸ್ ಅ IT ಪ್ರೊಫೆಷ್ನಲ್, ಮತ್ತು ಸಿಂಗಿಂಗ್ನಲ್ಲಿ ಇದ್ದಾರೆ ಅವರು. ಸೊ ನನಗೆ ಐ ಹ್ಯಾಡ್ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಮೈ ಫ್ಯಾಮಿಲಿ. ಆ್ಯಂಡ್ ಅಜ್ಜ ಅಂತಿದ್ರು, ಇಲ್ಲ ನೀನು ಹಿಂಗೆ ಮಾಡಬೇಕು, ಯಾಕಂದ್ರೆ ನಿನ್ನ ಕಡೆ ಇಂಗ್ಲೀಷ್ ಎಲ್ಲ ಇದೆ, ಯು ಹ್ಯಾವ್ ದಟ್ ಟ್ಯಾಲೆಂಟ್ ಇನ್ ಇಂಗ್ಲೀಷ್, ನೀನು ಇದು ಕನ್ನಡನಲ್ಲಿ ಮಾಡಿಬಿಟ್ರೆ ವಿಲ್ ಗೆಟ್ ದಟ್, I'm sure you'll be like a rock star in Karnataka. So he's like, ನಾನು ನಿನಗೆ ಗ್ಯಾರಂಟಿ ಬರೋದು ಕೊಡ್ತೀನಲ್ವ, ಇಟ್ ವಿಲ್ ವರ್ಕ್ ಔಟ್ ಓವರ್ ಯರ್, ಸೊ ನೀನು ಮಾಡಿ ನೋಡು ಅಂತಂತ. ಆಮೇಲೆ ನಾನು ಓಕೆ ಮಾಡ್ತೀನಿ ಅಂತ ಹಂಗೆ ಅನ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅಪ್ಪ ಅಂದರು, ನೀನು ಮಾಡಲ್ಲ ನನಗೆ ಗೊತ್ತು, ನಾನೇ ಶುರು ಮಾಡ್ತೀನಿ ಅಂತಂತ ಅವ್ರು ಎದ್ರು. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನಡೀರಿ ನೋಡೋಣ, ಬಿಕಾಸ್ ಐ ವಾಂಟ್ ಟು ಬಿ ಅ ರಾಕ್ ಸ್ಟಾರ್ ಇನ್ ದ ಎಂಡ್ ಆಫ್ ದಿ. ಸೊ ಓಕೆ ಫೈನ್, ವಿ ಸ್ಟಾರ್ಟೆಡ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಬಿಲೀವ್ ಇಟ್ ಆರ್ ನಾಟ್, ವಿ ಡಿಡ್ ದಿಸ್ ಹೋಲ್ ಥಿಂಗ್ ಇನ್ 2 weeks. ಕಂಪೋಸಿಷನ್, ಓಕೆ, ಆಮೇಲೆ ಎಲ್ಲ CD ಎಲ್ಲ ಮಾಡಿ ಬಿಕಾಸ್ ನಮ್ದು ಏನು ಮೇನ್ ಏಮ್ ಏನಿತ್ತಂದರೆ ಬಸವ ಜಯಂತಿ ದಿವಸ ನಾವು ರಿಲೀಸ್ ಮಾಡಬೇಕಂತ. ಸೊ ಎಲ್ಲ 2 weeksನಲ್ಲೆಲ್ಲ ಮಾಡೋ ಸ್ವಲ್ಪ ಟೈಟ್. ನಮಗಿಬ್ರಿಗೆ ಡೌಟ್ ಇತ್ತು, ಆಗತ್ತೇನಾ ಇಲ್ವಾ ಅಂತಂತ. ಇನ್ ದಿ ಎಂಡ್ ಎಲ್ಲ ಆಯಿತು. ಸೊ ವಿ ವರ್ ಆಲ್ ಹ್ಯಾಪಿ ಅಬೌಟ್ ಇಟ್, ಆ್ಯಂಡ್ ಐ ಹ್ಯಾಡ್ ಲಾಟ್ ಆಫ್ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಐ ಲೈಕ್ ಕನ್ನಡ, ಐ ಲವ್ ಕನ್ನಡ. ಶಾಲೆಯಲ್ಲಿ ಏನು ಕನ್ನಡ ಕಲ್ತಿಲ್ಲ? ಇಲ್ಲ, ಕನ್ನಡ ಮನೆಯಲ್ಲಿ ಮಾತಾಡ್ತಾರೆ, ಅದರಿಂದಾನೇ. ಇದು ನಾನು ನಿಮ್ಮ ಜೊತೆ ಏನು ಮಾತಾಡ್ತಿದ್ದೀನಲ್ವಾ ಕನ್ನಡ, ಇದು ಕನ್ನಡ ನಮ್ಮ ಮನೇಲಿ ಮಾತಾಡೋದಿಲ್ಲ. ಏನು ಗೊತ್ತಾ, ನಾನು ಹುಬ್ಳಿ ಕನ್ನಡ ಆ್ಯಕ್ಚುಲಿ ಎಲ್ಲ ಅದು ವರ್ಟ್ ಇರುತ್ತೆ. ಸೊ ಅದು ಇಲ್ಲ, ಇಲ್ಲಿ ಏನು ಸಂದೇಶ ಒಂದು ರವಾನೆ ಆಗತ್ತೆ ಅಂತಂದರೆ, ನಮಗೆಲ್ಲರಿಗೂ ಕನ್ನಡಿಗರಿಗೂ ಒಂದು ಕನ್ನಡ ಪ್ರೀತಿ ಇರುತ್ತೆ, ಅಂತರಾಳದಲ್ಲಿ ಖಂಡಿತವಾಗಲೂ ಇದ್ದೇ ಇರುತ್ತೆ. ಅದು ಯಾವತ್ತೂ ಕೂಡ ಕರುಳಿನ ಕೂಗಾಗಿರುತ್ತೆ, ಕೊರಳಿನ ಕೂಗಾಗಬಾರ್ದು ಅಂತಾರೆ. ಕರುಳಿನ ಕೂಗಾಗಿರಬೇಕು ಅನ್ನೋಂಥದ್ದು. ಬೇರೆ ಬೇರೆ ಕಾರಣಗಳಿಂದಾಗಿ ಈಗ ನೀವು UK ಹೋಗಬೇಕಾಯ್ತು, ನಿಮ್ಮ ಬೇರೆ ಬೇರೆ ಕಾರಣಗಳಿಂದಾಗಿ ನೀವು IT ಪ್ರೊಫೆಷನ್ಗೆ, ನಾವು ಅದನ್ನು ತಪ್ಪು ಅಂತ ಬಿಂಬಿಸೋದು ಖಂಡಿತವಾಗಲೂ ತಪ್ಪು. ಆದರೆ ಕನ್ನಡದ ಬಗ್ಗೆ ಇರುವ ನಮ್ಮ ಕಳಕಳಿ ಏನಿದೆ, ನಮ್ಮ ಒಂದು ಮಾತೃಭಾಷೆಯ ಬಗ್ಗೆ ಇರುವಂಥ ಕಳಕಳಿ ಏನಿದೆ, ಅದನ್ನು ಹೊರಹಾಕೋದಕ್ಕೆ ಬೇರೆ ಬೇರೆ ಅವಕಾಶಗಳಿರುತ್ತೆ. ಆದರೆ ನಿಜವಾಗ್ಲೂ ಅಮ್ರಪಾಲಿ, ಖಂಡಿತವಾಗ್ಲೂ ಇವತ್ತು ಕರ್ನಾಟಕದ ಜನತೆ ಬಹಳಷ್ಟು ಖುಷಿಪಟ್ಟಿರ್ತಾರೆ. ಜೊತೆಗೆ ಶಿಂಧೆ ಅವರಿಗೆ ನಿಮ್ಮ ಬಗ್ಗೆ ಕೂಡ, ಯಾಕಂದರೆ IT BT ಅಂತಂದ ತಕ್ಷಣ ಅವ್ರಿಗೊಂದು ಬೇರೆಯೇ ತಲೆಯಲ್ಲಿ ಬಂದುಬಿಡುತ್ತೆ. ಏನಿವರು ಇಂಗ್ಲೀಷು ಮತ್ತೊಂದು, ಕನ್ನಡದ ಬಗ್ಗೆ, ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಅವರಿಗೆ ಯಾವುದೇ ಒಂದು ಅಕ್ಕರೆ ಇರೋದಿಲ್ಲ. ಎಲ್ಲವೂ ಕೂಡ ಪಾಶ್ಚಾತ್ಯ ಕಲ್ಚರನ್ನೇ ಫಾಲೋ ಮಾಡ್ತಾರೆ ಅನ್ನೋಂಥದ್ದು. ಆದರೆ ಅದಕ್ಕೆ ಇವತ್ತು ಅಪವಾದ ಬಿದ್ದಿದೆ ಅಂತ ಖಂಡಿತವಾಗ್ಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವೀಕ್ಷಕರೇ, ವೀಕೆಂಡ್ ಸ್ಪೆಷಲಲ್ಲಿ ಸಂದೇಶ್ ಪೂಜಾರಿ ಇನ್ನೊಂದು ಭಕ್ಷ್ಯವನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಕೇಳೋಣ ಏನು ಅನ್ನೋಂಥದ್ದು. ಹಾಗೆಯೇ ಶಿವಕುಮಾರ್ ಅವ್ರ ಜೊತೆನೂ ಕೂಡ ಕೆಲವು ಮಾಹಿತಿಗಳನ್ನು ಕಲೆ ಹಾಕೋಣ. ಇನ್ನೊಂದು ಹಾಡನ್ನು ಕೂಡ ನಾನು ನಿಮ್ಗೆ ಕೇಳಿಸ್ತೀನಿ. ಅಡುಗೆ ಟೇಸ್ಟ್ ನೋಡಿ, ಹಾಡನ್ನು ಹಾಡು ನೋಡಿ, ಲೆಕ್ಕ ಮಾಡಿ ನೋಡಿ. ಇದೇ ಈ ಹೊತ್ತಿನ ವಿಶೇಷ ವೀಕೆಂಡ್ ಸ್ಪೆಷಲ್. ಹ್ಯಾಪಿ ವೀಕೆಂಡ್. ಒಂದು ಬ್ರೇಕ್ ನಂತರ ಮುಂದುವರಿಯುತ್ತೆ.